ಪ್ರತಿಭಟನಾ ನಿರತರ ಮೇಲೆ ಕ್ರಮ ಕೈಗೊಳ್ಳುವುದು, ಪ್ರತಿಭಟನೆಗಳನ್ನು ಹತ್ತಿಕ್ಕುವುದು, ಪ್ರತಿಭಟನಾಕಾರರನ್ನು ಜೈಲಿಗಟ್ಟುವುದು ಬಿಜೆಪಿ ಮತ್ತು ಬಿಜೆಪಿ ಸರ್ಕಾರಗಳ ಫ್ಯಾಸಿಸ್ಟ್ ಧೋರಣೆ. ಅಂತಹ ಕ್ರೌರ್ಯವನ್ನು ಉಳಿದ ಪಕ್ಷಗಳು ತೋರದೇ ಇರಬಹುದು, ಆದರೂ ಅಧಿಕಾರದ ದೌಲತ್ತು ಮಾತ್ರ ಎಲ್ಲ ಸರ್ಕಾರಗಳಲ್ಲೂ ಇದೆ. ಅದಕ್ಕೆ ಮಮತಾ ಕೂಡ ಹೊರತಾಗಿಲ್ಲ. 16 ದಿನಗಳಿಂದ ಪ್ರತಿಭಟನೆ ನಡೆಸುತ್ತಿರುವ ವೈದ್ಯರ ಬೇಡಿಕೆಗಳಿಗೆ ಸ್ಪಂದಿಸಬೇಕಿರುವುದು, ಅವರ ಅಳಲು ಆಕ್ರೋಶವನ್ನು ಕೇಳಬೇಕಾಗಿದ್ದು ಒಬ್ಬ ಜನಪ್ರತಿನಿಧಿಯಾಗಿ, ಮುಖ್ಯಮಂತ್ರಿಯಾಗಿ ಮಮತಾ ಅವರ ಆದ್ಯ ಕರ್ತವ್ಯ. ಆದರೆ ಮಮತಾ ಅವರು ಕ್ಷಮಿಸುವ ಮಾತುಗಳನ್ನಾಡಿದ್ದು ತಾನೇ ಮೇಲೂ, ತಾವು ಯಾರಿಗೂ ಬಗ್ಗುವುದಿಲ್ಲ, ಯಾರೂ ನನ್ನನ್ನು ಪ್ರಶ್ನಿಸುವಂತಿಲ್ಲ ಎಂಬಂತಹ ವರ್ತನೆಯನ್ನು ಮೇಲ್ನೋಟಕ್ಕೆ ಸೂಚಿಸುತ್ತದೆ. ವೀಕ್ಷಕರೇ ನಮಸ್ಕಾರ. ಈ ದಿನ ಸಂಪಾದಕೀಯಕ್ಕೆ ಸ್ವಾಗತ. ನಾನು ಶರಣು ಚಕ್ರಸಾಲಿ. ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ನಡೆದ ಟ್ರೈನಿ ವೈದ್ಯ ಅತ್ಯಾಚಾರ ಕೊಲೆ ಪ್ರಕರಣ ಈಗ ದೇಶಾದ್ಯಂತ ಆಕ್ರೋಶಕ್ಕೆ ಕಾರಣವಾಗಿದೆ. ಕೃತ್ಯ ನಡೆದ ದಿನದಿಂದಲೂ ಆಸ್ಪತ್ರೆಯ ಟ್ರೈನಿ ವೈದ್ಯರು ನ್ಯಾಯಕ್ಕಾಗಿ ಆಗ್ರಹಿಸಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. 5 ಬೇಡಿಕೆಗಳನ್ನು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ನೇತೃತ್ವದ ಪಶ್ಚಿಮ ಬಂಗಾಳ ಸರ್ಕಾರದ ಮುಂದಿಟ್ಟಿದ್ದಾರೆ. ಪ್ರತಿಭಟನಾಕಾರರ ಆಕ್ರೋಶವನ್ನು ತಣಿಸಲಾಗದ ಮಮತಾ ಅವರು ಅಗತ್ಯ ಬಿದ್ದರೆ ರಾಜೀನಾಮೆ ನೀಡುತ್ತೇನೆ ಎಂದು ಭಾವನಾತ್ಮಕ ಕಾರ್ಡ್ ಪ್ಲೇ ಮಾಡಿದ್ದಾರೆ. ಬಂಗಾಳದ ದೀದಿ ವೈದ್ಯರನ್ನು ಸಮಾಧಾನ ಪಡಿಸುವಲ್ಲಿ ತಮ್ಮ ವೈಫಲ್ಯವನ್ನು ತಾವೇ ಎತ್ತಿ ತೋರಿಸುತ್ತಿದ್ದಾರೆ. ತಮ್ಮ ಸಹೋದ್ಯೋಗಿಯ ಮೇಲಾದ ಕೃತ್ಯಕ್ಕೆ ನ್ಯಾಯಕ್ಕಾಗಿ ಹೋರಾಡುತ್ತಿರುವ ಟ್ರೈನಿ ವೈದ್ಯರು ಒಂದು ಕಡೆ ಇದ್ದರೆ, ಮತ್ತೊಂದೆಡೆ ಯಾವುದಾದ್ರೂ ತಲೆ ಉರುಳಿದರೆ ಸಾಕು, ಅದನ್ನು ಹೇಗೆಲ್ಲ ರಾಜಕೀಯಕ್ಕೆ ಬಳಸಿಕೊಳ್ಳಬಹುದೆಂಬ ಲೆಕ್ಕಾಚಾರ ಹಾಕಿಕೊಂಡು ಬಿಜೆಪಿ ಎತ್ತ ಸಜ್ಜಾಗಿದೆ. ವೈದ್ಯ ಮೇಲಿನ ಅತ್ಯಾಚಾರದ ವಿರುದ್ಧ ಆಕ್ರೋಶವನ್ನು ತನ್ನ ರಾಜಕೀಯ ದಾಳಕ್ಕೆ ಬಳಸಿಕೊಳ್ಳಲು ಯತ್ನಿಸುತ್ತಿರುವ ಬಿಜೆಪಿಗರು ಮಮತಾ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸುತ್ತಿದ್ದಾರೆ. ಮಮತಾ ಸರ್ಕಾರದ ವಿರುದ್ಧ ತಂತ್ರ ಹೆಣೆಯುತ್ತಿದ್ದಾರೆ. ಆರಂಭದಲ್ಲಿ ಮಮತಾ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ವೈದ್ಯೆಯ ಅತ್ಯಾಚಾರ ಪ್ರಕರಣದಲ್ಲಿ ನಿರ್ಲಕ್ಷ್ಯ ಧೋರಣೆಯನ್ನೇ ತೋರಿಸಿದೆ. ಅಷ್ಟೇ ಅಲ್ಲ, ಹಿರಿಯ ಪೊಲೀಸ್ ಅಧಿಕಾರಿಯೇ ಪ್ರಕರಣವನ್ನು ಮುಚ್ಚಿ ಹಾಕಲು ತಮಗೆ ಹಣ ನೀಡಲು ಬಂದಿದ್ದರೆಂದು ವೈದ್ಯೆಯ ಕುಟುಂಬ ಆರೋಪಿಸಿದೆ. ಜೊತೆಗೆ ಪ್ರತಿಭಟನಾ ನಿರತ ವೈದ್ಯರ ಮೇಲೆ ದಾಳಿಗಳು ಕೂಡ ನಡೆದಿವೆ. ಆ ದಾಳಿಗೂ ಪೊಲೀಸ್ ಇಲಾಖೆಯ ಬೇಜವಾಬ್ದಾರಿತನವೇ ಕಾರಣ ಎಂಬ ಆರೋಪವಿದೆ. ಈ ದಾಳಿ ಮತ್ತು ಆರೋಪಗಳು ಟ್ರೈನಿ ವೈದ್ಯರನ್ನು ಮತ್ತಷ್ಟು ಪಟ್ಟು ಹಿಡಿಯುವಂತೆ ಮಾಡಿದೆ. ಇಷ್ಟೆಲ್ಲ ಬೆಳವಣಿಗೆಗಳು ನಡೆದ ಮೇಲೆ ಗುರುವಾರ ಪ್ರತಿಭಟನಾ ನಿರತ ವೈದ್ಯರನ್ನು ಮಮತಾ ಮಾತುಕತೆಗೆ ಕರೆದಿದ್ದರು. ಆದರೆ ವೈದ್ಯರು ಮಮತಾ ಜೊತೆಗಿನ ಮಾತುಕತೆಯನ್ನು ತಿರಸ್ಕರಿಸಿ ಸಭೆಯಲ್ಲಿ ಭಾಗಿಯಾಗಲಿಲ್ಲ. ಸುಮಾರು 2 ಗಂಟೆಗಳ ಕಾಲ ವೈದ್ಯರಿಗಾಗಿ ಕಾದು ಕುಳಿತಿದ್ದ ಮಮತಾ ವೈದ್ಯರು ಬಾರದಿದ್ದಾಗ ಅದೇ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ತಮ್ಮನ್ನು ಕಾಯುವಂತೆ ಮಾಡಿದ್ದಕ್ಕಾಗಿ ವೈದ್ಯರನ್ನು ಕ್ಷಮೆಯಾಚಿಸುವೆ, ಹಿರಿಯರಾಗಿ ಕಿರಿಯರನ್ನು ಗೌರವಿಸುವುದು ನಮ್ಮ ಕರ್ತವ್ಯವಾಗಿದೆ ಅಂತ ಹೇಳಿದರು. ಈ ಮಾತು ಅವರ ಉದ್ದಟತನವನ್ನು ಪ್ರದರ್ಶಿಸಿದೆ. 16 ದಿನಗಳಿಂದ ಪ್ರತಿಭಟನೆ ನಡೆಸುತ್ತಿರುವ ವೈದ್ಯರ ಬೇಡಿಕೆಗಳಿಗೆ ಸ್ಪಂದಿಸಬೇಕಿರುವುದು, ಅವರ ಅಳಲು ಆಕ್ರೋಶವನ್ನು ಕೇಳಬೇಕಾಗಿದ್ದು ಒಬ್ಬ ಜನಪ್ರತಿನಿಧಿಯಾಗಿ, ಮುಖ್ಯಮಂತ್ರಿಯಾಗಿ ಮಮತಾ ಅವರ ಆದ್ಯ ಕರ್ತವ್ಯ. ಆದರೆ ಮಮತಾ ಅವರು ಕ್ಷಮಿಸುವ ಮಾತುಗಳನ್ನಾಡಿದ್ದು ತಾನೇ ಮೇಲೂ, ತಾವು ಯಾರಿಗೂ ಬಗ್ಗುವುದಿಲ್ಲ, ಯಾರೂ ನನ್ನನ್ನು ಪ್ರಶ್ನಿಸುವಂತಿಲ್ಲ ಎಂಬಂತಹ ವರ್ತನೆಯನ್ನು ಮೇಲ್ನೋಟಕ್ಕೆ ಸೂಚಿಸುತ್ತದೆ. ಇಂತಹ ವರ್ತನೆಗೆ ಹೆಸರುವಾಸಿಯಾದ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ದೇಶದಲ್ಲಿದ್ದಾರೆ. ಅಂತಹವರು ಮತ್ತೊಬ್ಬರು ಯಾವುದೇ ರಾಜ್ಯಕ್ಕಾಗಲಿ ಅಥವಾ ದೇಶಕ್ಕಾಗಲಿ ಬಹುಶಃ ಅಗತ್ಯವಿಲ್ಲ. ಸರ್ವಾಧಿಕಾರಿಯಂತೆ ವರ್ತಿಸುತ್ತಿರುವ ಮೋದಿಯವರ ಅಹಮ್ಮನ್ನು ಬಗ್ಗು ಬಡಿಯಬೇಕು, ಅವರಿಗೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಕಲಿಸಬೇಕೆಂದು ನಿರ್ಧರಿಸಿದ್ದ ದೇಶದ ಜನರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮೋದಿಯವರ ಅಹಮ್ಮನ್ನು ಈಗಾಗಲೇ ಮುರಿದಿದ್ದಾರೆ. ಈಗ ಮಮತಾ ಅವರಿಗೂ ಅಂಥದ್ದೇ ಅಹಂ ತಲೆಗೇರಿದೆ. ಅದನ್ನು ಅಲ್ಲಿನ ಜನರು ಮುರಿಯಬಹುದು. ಆ ದಿನಗಳು ಕೂಡ ದೂರವಿಲ್ಲ. ಕ್ಷಮೆಯ ಮಾತನಾಡಿದ ಮಮತಾ ಅದೇ ವೇದಿಕೆಯಲ್ಲಿ ಜನರ ಹಿತಾಸಕ್ತಿಗಾಗಿ ರಾಜೀನಾಮೆ ಕೊಡಲು ಸಿದ್ಧಳಿದ್ದೇನೆ, ವೈದ್ಯರು ನ್ಯಾಯವನ್ನು ಬಯಸುವುದಿಲ್ಲ, ನನ್ನ ರಾಜೀನಾಮೆಯನ್ನು ಬಯಸುತ್ತಿದ್ದಾರೆ ಎಂದು ನಾನು ಭಾವಿಸಿದ್ದೇನೆ ಎನ್ನುತ್ತಾರೆ. ಅವರ ಈ ಹೇಳಿಕೆ ಅಂದೇ ಇದೊಂದು ರಾಜಕೀಯದ ಮಾಸ್ಟರ್ ದಾಳಿ ಎಂಬುದು ಸ್ಪಷ್ಟವಾಗಿತ್ತು. ಈ ನಡುವೆ ಶನಿವಾರ ಮಮತಾ ಅವರು ವೈದ್ಯರು ಪ್ರತಿಭಟನೆ ನಡೆಸುತ್ತಿದ್ದ ಸ್ಥಳಕ್ಕೂ ಭೇಟಿ ನೀಡ್ತಾರೆ. ಆ ವೇಳೆ ನಾನು ನಿಮ್ಮ ಮೇಲೆ ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ, ಆ ರೀತಿ ಕ್ರಮ ತೆಗೆದುಕೊಳ್ಳಲು ಇದು ಉತ್ತರ ಪ್ರದೇಶವಲ್ಲಂತ ಹೇಳಿದ್ದಾರೆ. ಮಮತಾ ಅವರ ಮಾತು ಸತ್ಯವಿರಬಹುದು. ಪ್ರತಿಭಟನಾ ನಿರತರ ಮೇಲೆ ಕ್ರಮ ಕೈಗೊಳ್ಳುವುದು, ಪ್ರತಿಭಟನೆಗಳನ್ನು ಹತ್ತಿಕ್ಕುವುದು, ಪ್ರತಿಭಟನಾಕಾರರನ್ನು ಜೈಲಿಗಟ್ಟುವುದು ಬಿಜೆಪಿ ಮತ್ತು ಬಿಜೆಪಿ ಸರ್ಕಾರಗಳ ಫ್ಯಾಸಿಸ್ಟ್ ಧೋರಣೆ.
ಅಂತಹ ಕ್ರೌರ್ಯವನ್ನು ಉಳಿದ ಪಕ್ಷಗಳು ತೋರದೇ ಇರಬಹುದು, ಆದರೂ ಅಧಿಕಾರದ ದೌಲತ್ತು ಮಾತ್ರ ಎಲ್ಲ ಸರ್ಕಾರಗಳಲ್ಲೂ ಇದೆ. ಅದಕ್ಕೆ ಮಮತಾ ಕೂಡ ಹೊರತಾಗಿಲ್ಲ. ಅಂದಹಾಗೆ ಪ್ರತಿಭಟನೆ ನಡೆಸುತ್ತಿರುವ ವೈದ್ಯರು ಮಮತಾ ಅವರ ರಾಜೀನಾಮೆ ನೀಡಬೇಕೆಂದು ಎಲ್ಲಿಯೂ ಒತ್ತಾಯಿಸಿಲ್ಲ. ಅವರ ಬೇಡಿಕೆಗಳಲ್ಲೂ ಮಮತಾ ರಾಜೀನಾಮೆ ಕೇಳಿಲ್ಲ. ವೈದ್ಯರ ಬೇಡಿಕೆಗಳಿರುವುದೇ 5. ಮೊದಲನೆಯದು, ಅತ್ಯಾಚಾರ ಕೊಲೆಗೀಡಾದ ಸಹೋದ್ಯೋಗಿಗೆ ನ್ಯಾಯ ಒದಗಿಸಬೇಕು. ಎರಡನೆಯದ್ದು, ಆರ್ಜಿಕರ್ ಮೆಡಿಕಲ್ ಕಾಲೇಜಿನ ಮಾಜಿ ಪ್ರಾಂಶುಪಾಲ ಸಂದೀಪ್ ಘೋಷ್ ವಿರುದ್ಧ ಶಿಸ್ತು ಕ್ರಮ ಆಗಬೇಕು. ಮೂರನೆಯದ್ದು, ಪೊಲೀಸ್ ಕಮಿಷನರ್ ವಿನೀತ್ ಗೋಯಲ್ ಸೇರಿದಂತೆ ಉನ್ನತ ಪೊಲೀಸ್ ಅಧಿಕಾರಿಗಳನ್ನು ವಜಾಗೊಳಿಸಬೇಕು. ನಾಲ್ಕನೇ ಆಗ್ರಹ, ಆರೋಗ್ಯ ಕಾರ್ಯಕರ್ತರಿಗೆ ಕೆಲಸದ ಸ್ಥಳದಲ್ಲಿ ಭದ್ರತೆ ಒದಗಿಸಬೇಕು. ಇನ್ನು ಕೊನೆಯದು, ಆರೋಗ್ಯ ಸೌಲಭ್ಯಗಳಲ್ಲಿರುವ ಬೆದರಿಕೆ ಸಂಸ್ಕೃತಿಯನ್ನು ಕೊನೆಗಾಣಿಸಬೇಕು. ಹಾಗೆ ನೋಡಿದರೆ ಟ್ರೈನಿ ವೈದ್ಯರ ಬೇಡಿಕೆಗಳಲ್ಲಿ ಸರ್ಕಾರ ಈಡೇರಿಸಲು ಸಾಧ್ಯವಾಗದ ಅಂಶಗಳೇನೂ ಇಲ್ಲ. ಅವರು ಕೇಳುತ್ತಿರುವುದು ತಪ್ಪಿತಸ್ಥರಿಗೆ ಶಿಕ್ಷೆ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಸುಧಾರಣೆ ಮಾತ್ರ. ವೈದ್ಯರ ಈ ಬೇಡಿಕೆಗಳಿಗೂ ಮಮತಾ ಅವರ ರಾಜೀನಾಮೆಗೂ ಅಕ್ಷರಶಃ ಸಂಬಂಧವಿಲ್ಲ. BJP ಮಾತ್ರವೇ ಮಮತಾ ಅವರ ರಾಜೀನಾಮೆ ಬಗ್ಗೆ ಮಾತನಾಡಿದೆ. ಅದನ್ನೇ ಮುಂದಿಟ್ಟುಕೊಂಡು ಮಮತಾ ವೈದ್ಯರ ಬೇಡಿಕೆಗಳನ್ನು ನಿರ್ಲಕ್ಷಿಸಿ ರಾಜೀನಾಮೆಯ ಮಾತುಗಳನ್ನು ಆಡುತ್ತಿದ್ದಾರೆ. ಮಮತಾ ಮಾತುಗಳು ಪ್ರತಿಭಟನಾ ನಿರತ ವೈದ್ಯರು ಹಾಗೂ ಆಡಳಿತದ ನಡುವೆ ಅಪನಂಬಿಕೆ ಬೆಳೆಯುತ್ತಿದೆ ಎಂಬುದನ್ನು ಮತ್ತಷ್ಟು ಸ್ಪಷ್ಟಪಡಿಸಿದೆ. ನಾಗರಿಕ ಸಮಾಜದಿಂದ ಗಮನಾರ್ಹ ಬೆಂಬಲ ಕ್ಷೀಣಿಸುತ್ತಿದೆ. BJPಯನ್ನು ಅಧಿಕಾರದಿಂದ ದೂರವಿಡಲು ಮಮತಾರನ್ನು ಬೆಂಬಲಿಸಿದವರು ಈಗ ದೀದಿಯಿಂದ ವಿಮುಖರಾಗುತ್ತಿದ್ದಾರೆ. ಮಮತಾ ವೈದ್ಯರ ಸಮಸ್ಯೆಯನ್ನು ನಿರ್ವಹಿಸಲು ಪರಿಹರಿಸಲು ಹೆಣಗಾಡುತ್ತಿದ್ದಾರೆ. ಮುಖ್ಯಮಂತ್ರಿಯಾಗಿ ಮಮತಾ ಅವರ ಮಾತುಗಳು, ಅವರ ವರ್ತನೆಗಳು, ಅವರು ತೋರಿಸುತ್ತಿರುವ ಧೋರಣೆಗಳು ಬಂಗಾಳದ ದೀದಿಯಾಗಿ ಅವರ ಗೌರವ ಮತ್ತು ಘನತೆಗೆ ಅದು ಸೂಕ್ತವಲ್ಲ. ರಾಜೀನಾಮೆ ಎಂಬ ಭಾವನಾತ್ಮಕ ಮತ್ತು ರಾಜಕೀಯ ಆಟೋಟೋಪಗಳನ್ನು ಬದಿಗಿಟ್ಟು ಜವಾಬ್ದಾರಿಯಿಂದ ಮಮತಾ ನಡೆದುಕೊಳ್ಳಬೇಕಿದೆ. ವೈದ್ಯೆಯ ಮೇಲೆ ಕ್ರೌರ್ಯ ಮೆರೆದ ತಪ್ಪಿತಸ್ಥರನ್ನು ಬಂಧಿಸಬೇಕು. ಸಂತ್ರಸ್ತೆಯ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು. ವೈದ್ಯರ ಬೇಡಿಕೆಗಳನ್ನು ಮಮತಾ ಸರ್ಕಾರ ಕೂಡಲೇ ಈಡೇರಿಸಬೇಕು. ಈ ದಿನ ಸಂಪಾದಕೀಯವನ್ನು ವೆಬ್ಸೈಟ್ನಲ್ಲಿ ಓದಲು ಈ ಕೆಳಗೆ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.